ಎಷ್ಟು ಲೆಂತ್ ಹಾಕಿದಾರಪ್ಪ ನೀವು ಹಾಕಿದ್ರ ಅಂತ ಹೇಳ್ತಾರೆ. ಎಷ್ಟು ಲೆಂತ್ ಹಾಕಿದ್ದಾರಪ್ಪ, ಎಷ್ಟು ಇಂಚ್ ಹಾಕಿದಾರ, ಎಷ್ಟು ಲೆಂತ್ ಹಾಕಿದ್ದಾರೆ. ಆ ರೋಡ್ ಆಯ್ತು, ರಸ್ತೆ ಇದೆ ಅಲ್ವಾ, ಓನ್ಲಿ ರಸ್ತೆ ಇದೆ. ನಾವು ಬೇರೆ ಬೇರೆ ಕಡೆಯಿಂದ ನಮ್ಮ ವಾರ್ಡ್ ಬಂದು ಒಂದ್ಸಲಿ ನೋಡಿ ಎಷ್ಟು ಡೆವಲಪ್ಮೆಂಟ್ ನಾವು ಮಾಡಿದ್ದೀವಿ ಅಂತ. ಯಾಕೆ ಹೇಳಿ, ಜನಕ್ಕೆ ಅನುಕೂಲಕ್ಕೋಸ್ಕರ ಸದಸ್ಯರು ಹೇಳಿದ್ದಾರೆ ಈ ಕಡೆ ಮಾಡಪ್ಪ ಅಂತ. ಇಲ್ಲಿ ಇವಾಗ ರೋಡ್ ಇವಾಗ ನೀವು 8 ಇಂಚ್ ಪೈಪ್ ಅಂತ ಹೇಳಿದ್ರಲ್ಲ, 18ನೇ ನಂಬರ್ ವಾರ್ಡ್ ಬನ್ನಿ, ಬಾಮ್ನಯಾದವ್ರ ಬೀದಿನಲ್ಲಿ ಮಾಡೋದಯ 8 ಇಂಚ್ ಪೈಪ್. ಪಕ್ಕದ ರೋಡ್ ನಲ್ಲಿ ಅವ್ರು ಯಾರ ಆಪರೇಟರ್ ನಮ್ ಸೀನಪ್ಪ ಅವ್ರು ಗೊತ್ತಿಲ್ದಿರಾ ಬೇರೆ ರೋಡ್ ಅವರು ಬಿಲ್ ಮಾಡುವಾಗ ಏನ್ ಮಾಡಿದಾರೆ ಅಂದ್ರೆ, ಅದೇ ಕೆರೆ ಪಕ್ಕದಲ್ಲಿ, ಹೊಸಕೆರೆ ಪಕ್ಕದಲ್ಲಿ ಬಾಮ್ನಯಾದ್ ಬೀದಿನೂ ಅಲ್ಲೇ ಇರೋದು, ಆ ಸಿರಾಜ್ ಬೀದಿನೂ ಅಲ್ಲೇ ಇರೋದು. ಅವ್ರೇನ್ ಮಾಡಿದ್ದಾರೆ, ಬಾಮ್ನಯಾದ್ ಬೀದಿ ಬಿಟ್ಬಿಟ್ಟು ವರ್ಕ್ ನೇಮ್ ಕೊಡುವಾಗ ಈ ಸಿರಾಜ್ ಬೀದಿ ಅಂತ ತೋರಿಸಿದ್ದಾರೆ. ವರ್ಕ್ ನಡೆದಿದೆಯಾ ಇಲ್ವಾ ಅಂತ ನೋಡಿ ಸರ್ ನೀವು. ಅಲ್ಲಿ ಕೂಡ ಬಂದಿದ್ದೀವಿ. ಅವ್ರು ಯಾರ ಕಾಂಟ್ರಾಕ್ಟ್ ಮಾಡಿದಾರಲ್ಲ, ಯಾರ ಹೆಸರು ನೀವು ಬಿಲ್ ಕೊಟ್ಟಿದ್ದೀರಲ್ಲ ಅವ್ರಿಗೂ ಕರ್ಸಿ ಸರ್. ಕಾಂಟ್ರಾಕ್ಟ್ ಇರಬೇಕು, ನಮ್ಮ ಆಪರೇಟರ್ ಇರಬೇಕು, ಇಲ್ಲಿ ಲೋಕಲ್ ವಾಲ್ಮೆನ್ ಇರಬೇಕು, ಲೋಕಲ್ ಸದಸ್ಯರು ಇರ್ಬೇಕು. ಇಲ್ಲಿ ಸದಸ್ಯರು ಇವಾಗ ಬೇರೆ ಬೇರೆ ಎಲ್ಲೆಲ್ಲಿ ಮಾಡಿದ್ದಾರೆ, ಯಾವ ಸಂದಿನಲ್ಲಿ 15 ಫೈನಾನ್ಸ್ ನಲ್ಲಿ ಎಲ್ಲೆಲ್ಲಿ ವರ್ಕ್ಸ್ ಆಗಿದ್ದಾವೆ, ಬೇರೆ ಗ್ರಾಂಟ್ಸ್ ನಲ್ಲಿ ಎಲ್ಲೆಲ್ಲಿ ವರ್ಕ್ಸ್ ಆಗಿದ್ದಾವೆ, ಎಲ್ಲೆಲ್ಲಿ ಪೈಪ್ ಲೈನ್ ಮಾಡಿದ್ದಾರೆ, ಎಲ್ಲೆಲ್ಲಿ ವರ್ಕ್ ಅನ್ನ ಮಾಡ್ಕೊಂಡಿದ್ದಾರೆ. ಲೋಕಲ್ ಸದಸ್ಯರು ಬಂದಿದ್ದಾರೆ, ಅವ್ರು ಕೇಳ್ಬಿಟ್ಟು ಅವ್ರು ಏನ್ ಹೇಳ್ತಾರೆ, ಎಲ್ಲಿ ವರ್ಕ್ ಹಾಕಿದ್ದಾರೆ, ಇಲ್ಲಾಂದ್ರೆ ಆಗಿದೆಯಾ, ಹಾಗಾದ್ರೆ ಇಲ್ವಾ, ಏನಿದೆ ಅವ್ರು ಕೇಳಿ, ಅವ್ರು ಗೊತ್ತಾಗ್ತದೆ. ಅವ್ರ ಮಾಜಿ ಸದಸ್ಯರು ಅವ್ರ ನೇತೃತ್ವದಲ್ಲೇ ಮಾಡಿರೋದು ಕೆಲಸ. ನಾನು 2 ಲೈನ್ ಇಲ್ಲಿ ಹಾಕಿರೋದು, ನಾನು ಫೋಟೋಸ್ ಇದೆ, ವಿಡಿಯೋಸ್ ಇದೆ, ನನ್ನ ಕೈ ಸ್ವಂತ ದುಡ್ಡಿಂದ ನಾನು ಹಾಕಿರೋದು. ಈ ರೋಡು ಪಕ್ಕದಲ್ಲಿ ರೋಡು, ಇನ್ನು 8 ರೋಡ್ ಹಾಕಿದ್ದೀನಿ, ಅದು ಬಿಲ್ಲಿಯನ್ ಆಗಿಲ್ಲ, ನನ್ನ ಸ್ವಂತ ಹಣದಿಂದ ನಾನು ಹಾಕಿರೋದು. 2 ಲೈನ್ ರೈಸಿಂಗ್ ಹಾಕಿರೋದು. ಅಲ್ಲಿವರೆಗೂ ಮೇಸ್ತ್ರಿ ಅಮಾನು ಮನೆ, ಓಣಿ ರಸ್ತೆಯಿಂದ ಮೇಸ್ತ್ರಿ ಅಮಾನು ಮನೆವರೆಗೂ 2 ಲೈನ್ ನಾನು ಹಾಕಿದ್ದೀನಿ. ಪಕ್ಕದಲ್ಲೇ ಬೇಕರಿವರೆಗೂ 1 ಲೈನ್ ಹಾಕಿದ್ದೀನಿ, ಅದು ನನ್ನ ಸ್ವಂತ ದುಡ್ಡು. ಮನ್ಸಿಲ್ ಮಾಡಿರೋದು ನಾನು. ಇವಾಗ ಅವರು ಕೌನ್ಸಿಲರ್ ಇದ್ದಾರೆ, ಅವ್ರು ಸ್ವಂತ ದುಡ್ಡಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು ಹಾಕಿರೋದು? ಮುನ್ಸಿಪಾಲಿಟಿಯಿಂದ ಹಾಕಿರೋದ, ಕೌನ್ಸಿಲರ್ ಹಾಕಿರೋದ? ಇಬ್ರು ಇಲ್ಲೇ ಇದಾರಲ್ಲ, ಕೇಳ್ಕೊಳ್ಳಿ. ನೀನೇ ಬಿಟ್ಟಿರ್ತೆ, ನೇನು ಹೇಳಿದ ದುಡ್ಡು, ನೇನು ಹೇಳಿದ ಪೈಪ್ ಲೈನು, ನಾ ಇಂಟರ್ವ್ಯೂ ಫೋಟೋಸ್ ಅಂತ ಹೊಡೆಯದವ. ಅವಂತ ಗೊತ್ತು, ಈ ಜನಾಲ ಮುಂದೆ ನನ್ನ ಇಚ್ಛೆ ದಂಡ ಅಡ್ಡಿಕಾದು ಯಾವ ಲೈನ್ ಇದೆ ಅವಂತಲ್ಲೇ ಇದು ಲೈನ್. ನೀವು ಹೇಳ್ರಿ, ಇಂಜಿನಿಯರ್ ಹೇಳ್ರಿ, ಅಟ್ಲೀಸ್ಟ್ ಇಲ್ಲಿ ಯಾರು ಮಾಡ್ರಿ ಕೆಲಸ ಕೆಲಸ ಮಾಡೋದು. ಯಾರು ಅವ್ನ ಕಾಂಟ್ರಾಕ್ಟ್ ಕರೀರಿ ಸರ್, ಅವ್ರ ಇಲ್ಲಿ ಪೈಪ್ ಅರ್ಥವರ್ಕ್ ಮಾಡ್ತಿರ್ತಾರಲ್ಲ, ಅವ್ರು ಕರೀರಿ. ಇನ್ನೊಂದು ಕೆಲಸ ಮಾಡಿ, ಎಷ್ಟು ಲೆಂತ್ ಹಾಕಿದಾರಪ್ಪ ನೀವು ಹಾಕಿದ್ರ ಅಂತ ಹೇಳ್ತಾರೆ. ಎಷ್ಟು ಲೆಂತ್ ಹಾಕಿದ್ದಾರಪ್ಪ, ಎಷ್ಟು ಇಂಚ್ ಹಾಕಿದಾರ, ಎಷ್ಟು ಲೆಂತ್ ಹಾಕಿದ್ದಾರೆ, ಎಷ್ಟು ಲೆಂತ್ ಹಾಕಿದ್ದೀರಾ?
ಇನ್ನೊಂದು ಕೆಲಸ ಮಾಡಪ್ಪ, ಅಳತೆ ಮಾಡ್ರಪ್ಪ. ಸುಮ್ಮನೆ ಇಲ್ಲದೆಲ್ಲ ಹೇಳೋಕೆ ಹೋಗ್ಬೇಡಿ. ನಾನು ಹಾಕ್ಸಿದ್ದೀನಿ. ಯಾರಪ್ಪ ಮಾಡಿರೋದು? ಅವ್ರು ಮಾಡಿರೋದಾ? ಡಿಪಾರ್ಟ್ಮೆಂಟಿಂದ ಮಾಡಿರೋದಾ? ಕೌನ್ಸಿಲರ್ ಮಾಡ್ಕೊಡೋದಾ? ये तुम्हें क्लियर कट बोलो, इनो दालिंची क्या ऑफिस में लगता है वालमैन तुम्हें नाच मालूम रहता सो तुम्हें वालमैन होना चाहिए. काम करना चाहिए. ನೀನಿದ್ರೆ ನಾನು ಕೌನ್ಸಿಲರ್ ಆಗಿ ಎಮರ್ಜೆನ್ಸಿ ಅಂತ ನಾನು ಹಾಕಿದ್ದೀನಿ. ಕೆಲಸ ಮಾಡಿದ್ದು ಪೈಪ್ ತಗೊಬಂದು ಕೊಟ್ಟಿರೋದು ಯಾರು? ಯಾರ ಅಂಗಡಿಯಿಂದ? ನಿಮ್ಗೆ ಯಾರು ಪೇಮೆಂಟ್ ಮಾಡಿದ್ದಾರೆ? ಪೇಮೆಂಟ್ ಯಾರು ಇನ್ನ ಮಾಡಿಲ್ಲ. ಯಾರು ಮಾಡಿಲ್ಲ ಅಂದ್ರೆ ಅವ್ರ ಕಾಂಟ್ರಾಕ್ಟ್ ಹೇಳಿ ಮಾಡಿಸಿ ಅಲ್ಲಿ. ನೋಡಿ ಇಲ್ಲಿ ಈಗ ವಿಡಿಯೋ ಇದೆ, ವಿಡಿಯೋ ಸಮೇತ ಇಂಜಿನಿಯರ್ ಸರ್ ಇವ್ರ ಅಂಗಡಿನಲ್ಲಿ ಇವ್ರ ಹಾರ್ಡ್ವೇರ್ ಅಂಗಡಿ ಅಂಗಡಿ ಇದೆ ಸರ್. ಇವ್ರ ಅಂಗಡಿನಲ್ಲಿ ತಗೊಂಡಿದ್ದಾರೆ. ಯಾರಾದ್ರೂ ಆರ್ಡರ್ ಕೊಟ್ಟು ತರಿಸ್ಕೊಂಡಿರೋದಾ? ನಾನು ಸ್ವಲ್ಪ ಅದ್ಗಿರೋದು ಯಾರು? ಆಗ್ತಿರೋದು ಇದು ಏನಾಯ್ತು ಸರ್, ಇಲ್ಲಿ ಡ್ರೈನೇಜ್ ಇತ್ತು. ಫಸ್ಟ್ ದೊಡ್ಡದು ಕಲ್ಲು ಡ್ರೈನೇಜ್ ಇತ್ತು. ಅದೇನಾಯ್ತು, ನೀವು ಆಫೀಸಿಂದ ಬಿಲ್ ಕೇಳ್ತಾರ ಅದ್ರದ್ದು? ಅದು ಬಿಲ್ ಕೇಳೋದು ನಾನು ಲೆಟರ್ ಕೊಟ್ಟಿದ್ದೀನಿ, ಬಿಲ್ ಮಾಡಿ ಅಂತ. ಲೆಟರ್ ನಾನು ಈ ತರ ಹಾಕಿದ್ದೀನಿ, ಫೋಟೋಸ್ ಕೊಟ್ಟಿದ್ದೀನಿ, ಬಿಲ್ ಮಾಡಿಕೊಡಿ ಅಂತ. ಇಷ್ಟೊಂದು ನಮಗೆ ಕೊಟ್ಟಿಲ್ಲ. ಆಯ್ತು, ನೀವು ಬಿಲ್ ಲೆಟರ್ ಕೊಟ್ಟು ಬಿಲ್ ಕೇಳಿದ್ರ ಅಂತಂದ್ರೆ ಅದಕ್ಕೆ ಫೈಲ್ ರೆಡಿ ಆಗಿರ್ಬೋದು. ಫೈಲ್ ರೆಡಿ ಆಗಿದ್ರೆ ನಮ್ಗೆ ಗೊತ್ತಾಗ್ಬೇಕು ತಾನೆ ಫೈಲ್ ರೆಡಿ ಆಗಿದೆ ಅಂತ. ಏನಪ್ಪ ಅವ್ರ ಪೇಮೆಂಟ್ ಯಾರ್ಗಣ ಆಗಿದೆ ಅದಕ್ಕೆ ಕಾಂಟ್ರಾಕ್ಟ್ ಕರ್ಸಿ ಅಂತ ಹೇಳ್ತಿರೋದು. ನೀವ್ ಯಾರ ಹೆಸರಿಗೆ ಬಿಲ್ ಕೊಟ್ಟಿದ್ದೀರಾ? ನೀವೇ ತಮಾಷೆ ನೋಡ್ತೀರಿ ಆಗಿ ಅಲ್ಲಿ ಇಲ್ಲಾಗಿದ್ದು ಮುಂದೆ ಓಪನ್ ಮಾಡ್ರಿ. ನೀವು ನಿಂತ್ಕೊಂಡು ನೋಡ್ತಾ ಇರಿ ಸರ್. ಸರ್ ಇದು ಕ್ಲಿಯರ್ ಆಗಿದೆ, ಪೈಪುಗಳದ್ದು ಕ್ಲಿಯರ್ ಆಗಿದೆ. ಫೋಟೋಸ್ ಎಲ್ಲ ತೋರಿಸ್ತೀನಿ. ಮೊನ್ನೆ ಫಿಲ್ ಮಾಡಿರೋ ನಂಟಾಕ್ಟ್ ಬಾಜು ಕೆಲ್ಲಿ ಮೇಲೆ ದಲಿ ಇಲ್ಲ ಪೈಪ್ ಲೈನ್ ಮಾಡಿದ್ದಾರೆ, ನಿಮಗೆ ಪೇಮೆಂಟ್ ಆಗಿಲ್ಲ ಅಂತ ಹೇಳಿಲ್ಲ ಅಷ್ಟೇ ಅಲ್ವಾ? ಸರ್ ಪೇಮೆಂಟ್ ಆಗಿಲ್ಲ, ಇವರು ರಿಕ್ವೆಸ್ಟ್ ಲೆಟರ್ ನಿಮಗೆ ಕೊಟ್ಟಿದ್ದಾರೆ. ಪೇಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಪಕ್ಕಲ್ ರೋಡು ನೋಡ್ಬೇಕಿರಪ್ಪ, ಫೋಟೋ ನೋಡ್ಬೇಕಿರಪ್ಪ. ನೀವು ಮಾಡ್ಕೊಳ್ಳಿ ಸರ್, ನಿಮ್ಮ ಫಾರ್ಮಾಲಿಟಿ ನೀವು ಏನು ಮಾಡಿ 4-5 అడి ఉండింది మోరి. ఇప్పుడు 1.5 అడి ఉండేది, దానికి జాగా ఉండేది. ನನ್ನ ಆ ಟೈಮ್ನಲ್ಲಿ ಮಾಡಿದ್ದು ಇವಾಗ ಸುಮಾರು ಅಂದ್ರೆ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. 1 ವರ್ಷ 2 ತಿಂಗಳಾಗಿದೆ ಸರ್. ಕರೆಕ್ಟ್ ಆಗಿ ರೋಡ್ ಇದೆ ಸರ್, ಅದಕ್ಕೆ ಅವ್ರು ಅಷ್ಟು ಕೆಲಸ ಮಾಡಿದ್ರು. ನೀವು ಹೇಳ್ತಾರೆ ಇದೇ ನೋಡ್ತಾನೆ ಇದೇ ಕೆಲಸ ಇದ್ರದ್ದೇ ಪೇಮೆಂಟ್ ಬಿಲ್ ಬಂದಿರೋದು. ಕೆಲಸನೇ ಮಾಡಿಲ್ಲ ಅಂತ ಹೇಳ್ತೀರಲ್ಲ ಮತ್ತೆ. ಸರ್ ನಾನು ಫೋಟೋ ಕೊಟ್ಟಿದ್ದೀನಿ ಬಿಲ್ ಮಾಡಿಕೊಡಿ ಅಂತ. ನನಗೆ ಗಮನಕ್ಕೆ ಬಂದಿಲ್ಲ ಅಂದರೆ ಬಿಲ್ ಆಗಿದ್ರೆ ನಾನು ನನಗೆ ಅಮೌಂಟ್ ಏನು ಸೇರಿಲ್ಲ, ಇನ್ನು ಬಂದಿಲ್ಲ. ನಾನೇನು ಸುಳ್ಳೆಲ್ಲ ಕಂಪ್ಲೇಂಟ್ ಇರೋದಿಲ್ಲ, ಕೆಲಸನೇ ಮಾಡಿಲ್ಲ, ಬಿಲ್ ಮಾಡಿದ್ದಾರೆ ಅಂತ. ಸರ್ ಈ ರೋಡ್ ಅಲ್ಲ ಇದು, ಈ ರೋಡ್ ಅಲ್ಲ ಇದು. ನೇಮ್ ಆಫ್ ವರ್ಕ್ ಏನಿದೆ ಸರ್? ನೇಮ್ ಆಫ್ ವರ್ಕ್ ಏನಿದೆ? ಓಣಿ ರಸ್ತೆಯಿಂದ ಮಸೀದಿವರೆಗೂ ಎಲ್ಲಿದೆ ಸರ್ ಇದು? ಓಣಿ ರಸ್ತೆ, ಓಣಿ ರಸ್ತೆ ಇದು. ಮಸೀದಿ ಎಲ್ಲಿದೆ ಸರ್? ನೋಡ್ರಪ್ಪ, ಯಾರು ಕೆಲಸ ಮಾಡಿದವ್ರು ಹೇಳ್ರಿ ಯಾರು ಅಂತ. ಎಲ್ಲಿಂದ ಅಲ್ಲಿಗೆ ಅಂತ ಹೇಳಿದ್ದು? ಮಸೀದಿ ಹಿಂದ್ಗಡೆ ಇರೋದು ಸರ್. ಇದು ಓಣಿ ರೋಡ್. ಪೈಪ್ ಲೈನ್ ಎಲ್ಲಿ ಮಾಡಿರೋದು? ಕೆಲಸದ ಹೆಸರು ಬೇರೆ ಇದೆಯಲ್ಲಪ್ಪ. ಯಾರು ಆಗಿದೆ ಇವ್ರು ಆಪರೇಟರ್ ಮಾಡಿರೋದು ಏನೋ ಕೌನ್ಸಿಲರ್ ಕೆಲಸ ಕರೆಕ್ಟ್ ಆಗಿ ಮಾಡಿದ್ದಾರೆ. ಅವ್ರು ಹೇಳ್ದಂಗೆ ಅವ್ರ ವಿಶ್ವಾಸಕ್ಕೆ ತಗೊಂಡು ಇದು ಮಾಡಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು. ಹೇಳ್ತೀರಾ ಅವ್ರು ಗೊತ್ತಿಲ್ದಿರಾ ಅಲ್ಲಿ ವರ್ಕ್ ನೇಮ್ ಕೊಟ್ಟಿದ್ದಾರಲ್ಲ ಸರ್. ಹೌದು ಸರ್, ಅವರೇ ಕಂಪ್ಲೇಂಟ್ ಕೊಡ್ತಾರೆ ಸರ್. ಈಗ ಏನ್ ಕೊಡ್ತಾ ಇದ್ದಾರೆ ಓಣಿ ರಸ್ತೆಯಲ್ಲಿ ಪೈಪ್ ಲೈನ್ ಹಾಕಿದ ಮಸೀದಿ. ಓಣಿ ರಸ್ತೆ ಇದು ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಮಸೀದಿ ತೋರಿಸಿದ್ದಾರೆ. ಇದು ಎಂಡಿಂಗ್ ಪಾಯಿಂಟ್ ಓಣಿ ರಸ್ತೆ. ಅದು ಈ ಮನೆ ಬೇರೆ ತೋರಿಸಿದಿರಾ, ಮಸೀದಿ ತೋರಿಸಿದಾರೆ ಅವರು. ಇರಪ್ಪ ಸ್ವಲ್ಪ ನಾನು ತರಲ ಮಾಡಿರೋ ಕೆಲಸ ನಾನು ತಲೆ ಕೊಡಲ್ಲ. ನಿಮ್ಗೆ ಅಲ್ಲಿ ಕೇಳಪ್ಪ, ಇಲ್ಲಿ ಇದು ಟೆಂಡರ್, ಇದು ಕೆಲಸ ಬೇರೆ, ಇದು ಆಗಿರೋದು ಕೆಲಸ ಬೇರೆ. ಈ ತೋರ್ಸ್ತಾರೆ ಇದು ಇದು ಬಂದು ಇದು ಮಿನಿಮಲ್ ಮಾಡ್ತಾ ಇರೋದು, ಅದಕ್ಕೆ ನಾನು ಒಪ್ಪಲ್ಲ. ಏನು ಯಾರು ಮಾತಾಡೋದು? ಯಾರಪ್ಪ ಡಿಪಾರ್ಟ್ಮೆಂಟ್ ಇಂದ? ನನಗೆ ಗೊತ್ತಿಲ್ಲ, ಬಿಲ್ ಮಾಡಿರೋದು ನನಗೆ ಗಮನಕ್ಕೆ ತಂದಿಲ್ಲ ನೀವು. ನನ್ನ ಯಾಕೆ ಅದೆಲ್ಲ ಗೊತ್ತಿಲ್ಲ ನನಗೆ. ನಾನು ಕೊಟ್ಟಿರೋದು ಹಂಗಾದ್ರೆ ನಾನು ಇನ್ನೂ ಸುಮಾರು ಫೋಟೋ ಕೊಟ್ಟಿದ್ದೀನಿ. ಎಲ್ಲಾಗಿದೆ ಬಿಲ್ಲು? ಇದೊಂದೇ ನೀವು ನೇಮ್ ಆಫ್ ವರ್ಕ್ ಡಿಫಾಲ್ಟ್ ಆಗುತ್ತಾ? ಇದೊಂದು ಇದು ಕಮಿಷನರ್ ಇದು ಬಿಲ್ ಮಾಡ್ಕೊಂಡು ನೀವು ಇಷ್ಟಂತ ಇಷ್ಟು ತೋರಿಸ್ತೀರಾ ನೀವು? ಇದೆಲ್ಲ ನಾನು ಒಪ್ಪಲ್ಲ. ಇದು ಇದೇನಪ್ಪ ಅಲ್ಲಿ ಪೈಪ್ ಫಸ್ಟು
सीना नेम ऑफ वर्क ईदीएल ना इस पनी इचेलंटे मिसगेट क्या भी नहीं है इसमें ये मिसगेट है अब तुम्हें दी को बोल रही हैं अब तुम्हें दी इनको को बोल रही हैं भैया काम लवे नेम ऑफ वर्क ये ओनी रोड है ये एरिया वार्ड नंबर 14 में मक्का मस्जिद में है मक्का मस्जिद का अभी नो कंफ्यूज करे सीनप्पा कंफ्यूज हो भी नको हुआ मैं तुम्हें तो रिक्वेस्ट लेटर दी ना काम तो हुए ना ओ भाई, बिल दिए नहीं सो तुम्हारी उनके रैंक हुआ वो बोलेंगे वो रंग तो कैसा रंग हुआ था मैं दियूस कहते मीटर भैंस कहते मीटर मैं कहते रोड आन दियो ये को ಮೇಸ್ತ್ರಿ ಅಮ್ಮನು ಮೊನ್ನೆವರೆಗೂ ಹಾಕಿದ್ದೀನಿ ನಾನು ಮೀಟರ್ ನನಗೆ ಗೊತ್ತಿಲ್ಲ ಅಳತೆ ಮಾಡ್ಕೊಳ್ಳಿ ಎಲ್ಲವರೆಗೂ ಹಾಕಿದ್ದೀನಿ ಕರೆಕ್ಟ್ ಆಗಿದೆ ಇದರಲ್ಲಿ 4G ನಾನು ಮಾಡೋಕ್ಕಾಗಲ್ಲ ನಾನು ಸುಮಾರು ಪೈಪ್ ಲೈನ್ ಹಾಕಿದ್ದೀನಿ ಒಂದು ಯಾವುದೋ ತಪ್ಪು ಮಾಡಕ್ಕೆ ಹೋಗಿ ಇದಕ್ಕೆ ತರಿಸಿದ್ದಲ್ಲ ಅಂದ್ರೆ ಆಗಲ್ಲ ಇಷ್ಟೇ ಇದು ಬಿಲ್ ಆಗಿರೋದು ನನಗೆ ಗೊತ್ತಿಲ್ಲ ನನಗೆ ಗಮನಕ್ಕೆ ಬಂದಿಲ್ಲ ಇದು ಬಂದು ಈ ರೋಡ್ದು 97 ಬಿಲ್ ಆಗಿರೋದು ಇದು ರಾಂಗ್ ಇದು ಕೆಲಸ ಬೇರೆ ಆ ಕೆಲಸ ಬೇರೆ ಇವಾಗ ಏನಾಗಿದೆ ಇದು ಸಿಕ್ಕಾಕೊಂಡಿರುವಂತ ನೇಮ್ ಆಫ್ ವರ್ಕ್ ಚೇಂಜ್ ಮಾಡಕ್ಕೆ ತೋರಿಸ್ತಾ ಇದ್ದಾರೆ ಅದು ನಾನು ಒಪ್ಪಲ್ಲ ಫೋಟೋ ಅದರ ನಾನು ಕೊಟ್ಟಿದ್ದೀನಿ ಫೋಟೋ ನಾನು ಬಿಲ್ ಮಾಡಿಕೊಡಿ ಅಂತ ನಾನು ಕೊಟ್ಟಿದ್ದೀನಿ ಕೊಟ್ಟು ಇವಾಗ ಅದು ಚೇಂಜ್ ಅಪ್ ಮಾಡಿದ್ರೆ ಆಗುತ್ತೇನೋ ಎಲ್ಲ ಇವಾಗ ನೇಮ್ ಆಫ್ ವರ್ಕ್ ಚೇಂಜ್ ಆಗಿದೆ ಅಂದರೆ ಏನು ಮಾಡ್ತೀವಿ ನೀವು ಇಂಜಿನಿಯರ್ ಬಂದು ನೋಡ್ಬೇಕು ತಾನೆ ಸ್ಪಾಟ್ ಮಾದರ್ ಮಾಡ್ಬೇಕು ತಾನೆ ಹೆಂಗ್ ಮಾಡ್ತೀವಿ ಆದ್ಮೇಲೆ ನೀವು ಮಾಡಿದ್ರೆ ಇದಿಲ್ಲ ಇದು ಮಿಸ್ಟೇಕ್ ಮಾಡಿದ್ದಾರೆ ವರ್ಕ್ ಆ ರೋಡಲ್ಲಿ ಆಗಿದೆ ನಿಮ್ಮ ಮಾತು ನಾನು ಒಪ್ಕೊಂತೀನಿ ಟೆಂಡರ್ ವರ್ಕ್ಸಲ್ಲಿ ಆಗುತ್ತೆ ಟೆಂಡರ್ ವರ್ಕ್ ಅಲ್ಲ ಇದು ಓಣಿ ರೋಡ್ ಇಲ್ಲ ಮಸೀದಿ ರೋಡ್ ಅಂತ ಓಣಿ ರೋಡ್ ಇದೆಯಲ್ಲ ಅದರಲ್ಲಿ ಇದೆಲ್ಲ ಓಣಿ ರೋಡ್ ಓಣಿ ರೋಡ್ ಇದೆಯಾ ಹೌದು ಸರ್ ಓಣಿ ರೋಡ್ ಇದೆಯಾ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಓಣಿ ರಸ್ತೆ ಅಂತ ಓಣಿ ರಸ್ತೆಯಿಂದ ಇಂಥವ್ರ ಮನೆ ಅದೇ ಸರ್ ಆಗ್ತೀವಿ ಓಣಿ ರಸ್ತೆಯಿಂದ ಇಂಥವ್ರ ಮನೆ ಇವಾಗ ಮನೆ ಯಾರೋ ರೋಡ್ ಆಗಿದ್ದು ಯಾವುದಾದ್ರು ಏನೋ ಒಂದು ಶಾಪ್ ಇದೆ ಮನೆ ಅಂತ ಬರಬೇಕು ಅದೇ ತಪ್ಪಾಗಿರೋದು ಅಂತ ಹೇಳ್ತಿರೋದು ಅದೇ ಹೇಳ್ತಿರೋದು ಕೆಲಸ ಮಾಡಿದ್ರೆ ಎಲ್ಲಿ ಮಾಡಿದ್ರೆ ಎಲ್ಲಿ ಹೋಗ್ತೀವಿ ಸರ್ ಅಲ್ಲಿ ಸರ್ ಅಲ್ಲಿ ಓಣಿ ರೋಡ್ ಇಲ್ಲಿ ಕೆರೆ 6 ವರ್ಷದಿಂದ ನೋಡ್ತಾ ಇದ್ದೀವಿ ಒಂದು 10,000 ಸಿಗುತ್ತೆ ಇರ್ಬೋದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಕಂಪ್ಲೇಂಟ್ ಬಂದಾಗ ತೊಂದರೆ ಆಗಬಾರ್ದು ಅಂತ ನಾವೇ ಏನು ಕಂಪ್ಲೇಂಟ್ ಬಂದಾಗ ಏನು ಮಾಡ್ಬೇಕು ಯಾರೇನು ತಿಂದ ಜೇಬಿನಿಂದ ಆಯ್ತು 7 ತಿಂಗಳಾಯ್ತು ಅದಕ್ಕೆ ಮುಂಚೆ ಪೈಪ್ ಹಾಕಿರೋದು ಪೈಪ್ ಹಾಕಿ ಮತ್ತೆ ರೋಡ್ ಹಾಕಿರೋದು ಪೈಪ್ ಚೇಂಜ್ ಫಸ್ಟ್ ಪೈಪ್ ಹಾಕಿದ್ರು ಅದು ಮತ್ತೆ ಡ್ಯಾಮೇಜ್ ಆಗಿದೆ ಅಂತ ಮತ್ತೆ ತೆಗ್ದು ಹೊಸ ಪೈಪ್ ಹಾಕಿ ಮತ್ತೆ ರೋಡ್ ಹಾಕಿರೋದು ಮೇಸ್ತ್ರಿಗೆ ಗೊತ್ತಿದೆ ಬಂದ್ರಲ್ಲ ಇಲ್ಲಿ ಹಾಕಿರೋದು ಬಿಲ್ ಅಲ್ಲಿ ಮಾಡ್ಕೊಂಡಿರೋದು ಏನು ಎಲ್ಲ ಒಂದು ಕಡೆ ಕೆಲಸ ಆಗಿದೆಯಲ್ಲ ಕೆಲಸ ಆಗಿದೆ ಕೆಲಸ ಆಗ್ದಿರ ಅದು 6 ಲೈನ್ कैसे अड़ी माफ कीजिए आईना उधर भी जानी है ಕೊಡಕ್ಕೆ ಹೇಳ ಜನಪ್ಪ